ಬಿಗ್ ಬಾಸ್ ಸೀಸನ್ 12 ಅಲ್ಲಿ ಯಾರು ವಿನ್ ಆಗ್ತಾರೆ ಅನ್ನುವಂಥ ಪ್ರಶ್ನೆ ಇದೀಗ ಎಲ್ಲರಲ್ಲೂ ಕಾಡ್ತಾ ಇದೆ. ಆದರೆ ಈಗಾಗಲೇ ಬಿಗ್ ಬಾಸ್ ಮನೆಯೊಳಗಡೆ ಹೋಗಿ ಒಂದಿಷ್ಟು ದಿನಗಳ ಕಾಲ ಆಡಿ ಹೊರಗಡೆ ಬಂದು ಹೆಸರು ಮಾಡಿರುವಂತಹ ತುಕಾಲಿ ಸಂತೋಷ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರ ಪ್ರಕಾರ ಯಾರು ಗೆಲ್ಲಬಹುದು, ಯಾವ ಥರದ ಆಟ ನಡೆಯುತ್ತೆ ಇದೆಲ್ಲವನ್ನ ತಿಳ್ಕೊಳ್ಳೋಣ. ಮೊದಲಿಗೆ ಹೇಳಿ, ತುಂಬ ದಿವಸಗಳ ನಂತರ ನೀವು ಮಾಧ್ಯಮದ ಕಣ್ಣಿಗೆ ಬಿದ್ದಿದ್ದೀರಾ, ಹೇಗೆ ನಡೀತಿದೆ ಜೀವನ? ಮೇಡಮ್ ತುಂಬ ಚೆನ್ನಾಗಿ ನಡೀತೈತೆ ಮೇಡಮ್. ಟೆಲಿವಿಷನಲ್ಲಿ ತುಂಬ ಬ್ಯುಸಿ ಆಗಿದ್ದೀವಿ. ಈಗ ಬ್ಯಾಕ್ ಟು ಬ್ಯಾಕ್ ಶೋಗಳು ಬರ್ತೈತೆ, ಗಿಚ್ಚಿ ಗಿಲಿಗಿಲಿ ಜೂನಿಯರ್ಸ್ ಬರ್ತೈತೆ, ಹಿಂಗೆ ಬ್ಯುಸಿ ಆಗಿದ್ದೀವಿ ಮೇಡಮ್. ಸಿನಿಮಾಗಳು, ಕಾರ್ಯಕ್ರಮಗಳು, ಬಿಗ್ ಬಾಸಿಂದ ಬಂದು ಇಲ್ಲಿವರೆಗೂ ಯಾರೇ ಕೈ ಬಿಟ್ರು ನನ್ನ ಜನ ಕೈ ಬಿಟ್ಟಿಲ್ಲ. ಸೊ ಹಂಗಾಗಿ ಬ್ಯುಸಿ ಇದ್ದೀವಿ ಮೇಡಮ್. ಬಿಗ್ ಬಾಸ್ ಮನೆಯೊಳಗಡೆ ಹೋದಾಗ ಒಂದು ವ್ಯಕ್ತಿತ್ವ ಇರುತ್ತೆ, ಹೊರಗಡೆ ಬಂದ ಮೇಲೆ ವ್ಯಕ್ತಿತ್ವ ಕೆಲವು ಸಲ ಬದಲಾಗಿ ಬರ್ತಾರೆ. ಅಂಥದ್ರಲ್ಲಿ ನೀವು ಕೂಡ ಒಬ್ಬರು. ಯಾಕಂದರೆ ಹೋಗ್ತೀರಾ, ಅಲ್ಲ ನಿಮ್ಮ ಆಟನ ಆಡ್ತೀರಾ, ಹೊರಗಡೆ ಬರ್ತೀರಾ, ಆದರೆ ನಿಮಗೆ ಸಿಕ್ಕಂಥ ಫೇಮ್ ಆಗಿರ್ಬೋದು ಅಥವಾ ನಿಮಗೆ ಸಿಕ್ಕಂಥ ಅಪರ್ಚುನಿಟಿಗಳು ಜಾಸ್ತಿ ಆಗ್ತಾ ಹೋಗಿದೆ ಅನಿಸುತ್ತೆ. ಮೇಡಮ್ ಖಂಡಿತ ಮೇಡಮ್. ಅಲ್ಲಿಂದ ಬಂದಮೇಲೆ ಲೈಫ್ ತುಂಬ ಚೇಂಜ್ ಆಗಿದೆ ಮೇಡಮ್. ಅಂದರೆ ನಾನು ಚೇಂಜ್ ಆಗಿಲ್ಲ, ಲೈಫ್ ಚೇಂಜ್ ಆಗಿದೆ. ನನ್ನ ಹೆಂಡ್ತಿಗೆ ಒಂದು ಸ್ವಲ್ಪ ಗೋಲ್ಡ್ ಮಾಡಿಸ್ದೆ, ಅವ್ರು ಚೆನ್ನಾಗಿಟ್ಟಿದ್ದೀನಿ ಮತ್ತು ಅವರು ಖುಷಿಯಾಗಿದ್ದಾರೆ. ಈ ಖುಷಿಯಾಗಿರಬೇಕು ಅಂದರೆ ಬಿಗ್ ಬಾಸಿಂದ ಬಂದಮೇಲೆ ಕೊಟ್ಟ ಪ್ರೀತಿ ಮತ್ತು ನಮ್ಮ ಕಲರ್ಸ್ ಕನ್ನಡ ಕೊಟ್ಟಂಥ ಕೆಲಸ, ಸೊ ಹಂಗಾಗಿ ಜನಗಳು ಕೊಟ್ಟಂಥ ಪ್ರೀತಿ ಚೆನ್ನಾಗಿಟ್ಟಿದೆ ಮೇಡಮ್. ಎನಿ ಟೈಮ್ ಬ್ಯುಸಿ ಅಂದರೆ ಡೈಲಿ ನಮ್ಮ ರುಟೀನಲ್ಲಿ ನಾವು ಬ್ಯುಸಿ ಇದ್ದೀವಿ ಮೇಡಮ್. ಓಕೆ, ಈಗ ಬಿಗ್ ಬಾಸ್ ತುಂಬ ಹೀಟಲ್ಲಿದೆ. ಈ ಸಲ ಯಾರು ವಿನ್ ಆಗ್ತಾರೆ ಅಂತ, ಸೊ ನಿಮ್ಮ ಪ್ರಕಾರ ಯಾರು ಬಿಗ್ ಬಾಸ್ 12 ಕಪ್ಪನ್ನು ಹಿಡಿಬಹುದು? ಮೇಡಮ್ ಯಾರು ಹಿಡಿಬೋದು ಅಂತ ನಿಖರವಾಗಿ ನಾನು ಹೇಳಲ್ಲ. ನಂದೇನಿದೆ ಅಂದರೆ, ಈಗ ನಾನು ಡಿಸೈಡ್ ಮಾಡಿಬಿಟ್ರೆ 5 ಜನಕ್ಕೆ ಬೇಸರ ಮಾಡ್ದಂಗೆ ಆಗುತ್ತೆ ಯಾರಾದರೂ ಒಬ್ಬರು ಹೆಸರು ಹೇಳಿದ್ರೆ. ಸೊ ಅದು ಡಿಸೈಡಿಂಗ್ ಏನಿದ್ರು ಕರ್ನಾಟಕದ ಜನ ಮಾಡಬೇಕು, ನಮ್ಮ ಸುದೀಪ್ ಸರ್ ಕೈ ಎತ್ತಬೇಕು, ಅವಾಗಷ್ಟೇ ಅದು ಕನ್ಫರ್ಮ್ ಆಗುತ್ತೆ. ಸೊ ನಮಗೆ ಆಸೆ, ನಿಮ್ಗೆ ಯಾರು ಗೆಲ್ಲಬೇಕು ಅನ್ನೋ ಆಸೆ ಇದೆ ಅಂತ ಏನಾದರೂ ನಿಮ್ಮ ಪ್ರಶ್ನೆ ಕೇಳಿದ್ರೆ ಆ ಆಸೆಗೆ ನಾನು ಹೇಳ್ಬೋದು ಯಾರು ನಿಮ್ಮ ಪ್ರಕಾರ ಗೆಲ್ಬೋದು ಅಂತ. ಬಟ್ ಗೆಲುವು ಅದು ಅವರೇ ಡಿಸೈಡ್ ಮಾಡಬೇಕು. ನಿಮ್ಮ ಪ್ರಕಾರ ಯಾರು ಗೆಲ್ಲಬೇಕು? ನನ್ನ ಪ್ರಕಾರ ನಮ್ಮ ಗಿಲ್ಲಿನೇ ಗೆಲ್ಲಬೇಕು ಮೇಡಮ್. ಯಾಕೆಂದರೆ ನಮ್ಮ ಜೊತೆ ಇದ್ದವನು, ದಿನನಿತ್ಯ ಮಾತಾಡ್ತಾಯಿದ್ದವನು, ಒಂದೇ ಇದರಲ್ಲಿ ಕೆಲಸ ಮಾಡ್ತಾ ಇರೋರು, ನಮ್ಮೊಳಗಿದ್ದವನೊಬ್ಬ ಗೆದ್ದು ಬಂದು ಒಂದು ದೊಡ್ಡ ಮಟ್ಟಕ್ಕೆ ಹೋದರೆ ಅದಕ್ಕಿಂತ ಇಷ್ಟಪಡೋರು ಇನ್ಯಾರಿದ್ದಾರೆ ಮೇಡಮ್, ಅಲ್ವಾ? ನನಗೆ ಒಂದು ಆಸೆ ಅಂದರೆ ಗಿಲ್ಲಿ ಗೆಲ್ಲಬೇಕು. ದಯವಿಟ್ಟು ಈಗಲಿದನ್ನೆಲ್ಲ ವೋಟ್ ಮಾಡಿ ಗಿಲ್ಲಿ ಗೆಲ್ಲಿಸಿ ಅಷ್ಟೇ. ವ್ಯಕ್ತಿತ್ವನ ಅಥವಾ ಮನರಂಜನೆ ಗೆಲ್ಲಬೇಕಾ ನಿಮಗೆ? ಮೇಡಮ್ ವ್ಯಕ್ತಿತ್ವ, ಮನರಂಜನೆ ಎರಡೂ ಇದ್ದಾಗ ಮಾತ್ರ ನೀವು ಗೆಲ್ಲಕ್ಕೆ ಸಾಧ್ಯ. ಸೊ ಯಾಕೆಂದರೆ ಎರಡೂ ಇದ್ದರೆ ಗೆಲುವಿಗೆ ಕಾರಣ ಆಗುತ್ತೆ. ಹಂಗೇ ಅದು ಸೂಟಬಲ್ ಅನಿಸುತ್ತೆ ಮೇಡಮ್. ಸರ್, ಈಗ ಸದ್ಯಕ್ಕೆ ಇರುವ ಹೆಸರುಗಳಲ್ಲಿ ಅಶ್ವಿನಿ ಮತ್ತು ಗಿಲ್ಲಿಯವರ ಹೆಸರೇ ಜಾಸ್ತಿ ಓಡಾಡ್ತಾ ಇದೆ. ಸೊ ಪ್ರಚಾರದಲ್ಲೂ ಅವ್ರದ್ದೇ ಜಾಸ್ತಿ ಹೈಲೈಟ್ ಆಗ್ತಾ ಇದೆ. ಸೊ ಇಬ್ಬರ ವ್ಯಕ್ತಿತ್ವದ ಬಗ್ಗೆ ನೀವು ನೋಡಿರ್ತೀರಾ, ಬಿಗ್ ಬಾಸ್ ನೀವು ನೋಡೋರಲ್ಲಿ ನೀವು ಕೂಡ ಒಬ್ಬರು. ಸೊ ಅವ್ರು ಎರಡರನ್ನೇ ಯಾವ ಥರ ನೀವು ಬ್ಯಾಲೆನ್ಸ್ ಮಾಡಿ ಮಾತಾಡ್ತೀರಿ ಈ ಸಂದರ್ಭ? ಮೇಡಮ್ ಬಿಗ್ ಬಾಸ್ 1ರಿಂದನೇ ಇಬ್ಬರ ವ್ಯಕ್ತಿತ್ವನ ನಾನು ಅಳತೆ ಮಾಡೋಕ್ಕಾಗಲ್ಲ. ಯಾಕೆಂದರೆ ವ್ಯಕ್ತಿತ್ವ ಬೇರೆ, ಅದು ಆಟದೊಳಗೆ ಹೋಗಿರೋಂಥ ವ್ಯಕ್ತಿತ್ವ. ಹಾಗೆಯೇ ಅಶ್ವಿನಿ ಮೇಡಮ್ಮು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಸೊ ವೈಯಕ್ತಿಕವಾಗಿ ಅಶ್ವಿನಿ ಮೇಡಮ್ ಅವ್ರಿಗೂ ನಮಗೂ ಯಾವುದೇ ಸ್ನೇಹ ಇಲ್ಲ, ಹಂಗಾಗಿ ಅವರ ನಮ್ಮ ಒಡನಾಟ ಇಲ್ಲ. ಸೊ ಹಾಗಾಗಿ ಎನಿ ಟೈಮು ನಾನು ಗಿಲ್ಲಿ ಜೊತೆನೇ ಕೆಲಸ ಮಾಡಿರೋದ್ರಿಂದ, ಅವನು ನನಗೆ ಒಳ್ಳೆಯ ಆತ್ಮೀಯ ಗೆಳೆಯನಾಗಿರೋದ್ರಿಂದ ನಾವೇನು ಹೇಳ್ಬೋದು ಅಂದರೆ ಚೆನ್ನಾಗಿದೆ. ಎಂಟರ್ಟೈನ್ಮೆಂಟ್ ಅಂತೂ ಎಕ್ಸ್ಟ್ರಾಡ್ನರಿಯಾಗಿ ಮಾಡಿದ್ದೇನೆ. ನಾನೇ ಬಿದ್ದು ನಕ್ಕಿದ್ದೀನಿ, ತುಂಬ ಕಡೆ ನಕ್ಕಿದ್ದೀನಿ. ಸೊ ಹಂಗಾಗಿ ನಮ್ಮ ಗಿಲ್ಲಿ ಗೆಲ್ಲಬೇಕು ಅನ್ನೋದೇ ಅಷ್ಟೇ ಮೇಡಮ್, ಆಸೆ ಏನಿಲ್ಲ. ಅವರು ಹೇಳಿರುವಂಥ ಒಂದು ಪದಗಳು, ನುಡಿ ಆಗಿರ್ಬೋದು, ಹಾಡುಗಳಾಗಿ ಕನ್ವರ್ಟ್ ಆಗಿದೆ. ಅದೇ ಚಿಕ್ಕಮ್ಮ ದೊಡ್ಡಮ್ಮ ಅನ್ನುವಂಥ ಇದನ್ನೆಷ್ಟು ಎಂಜಾಯ್ ಮಾಡಿದ್ದೀರಾ ಅಂತ? ಮೇಡಮ್ ಅದನ್ನು ನಾನು ಸ್ಟೇಜಲ್ಲೆಲ್ಲ ಹೇಳಿ ಸಿಕ್ಕಾಪಟ್ಟೆ ಟ್ರೋಲ್ ಆಗಿತ್ತದು. ದೊಡ್ಡವ ದೋಸೆ ಕೊಡು, ಚಿಕ್ಕವ ಚಕ್ಲಿ ಕೊಡು, ನಮ್ಮಪ್ಪ ರಾಜ ಕೊತ್ತಂಬರಿ ಬೀಜ ಸಾರ್ಗಾಕ ಸೊಪ್ಪು, ನೀವಿಬ್ಬರು ಮಾಡೋದು ತಪ್ಪು. ಇದನ್ನ ಯಾಕೆಂದ್ರೆ ನಾವು ನಮ್ಮ ಹಳ್ಳಿಗಳಲ್ಲಿ ಆಡ್ತಾ ಇದ್ದ ಹಾಡು, ಆ ಹಾಡನ್ನ ಅವನು ಅಲ್ಲೋಗ್ಬಿಟ್ಟು ಅಷ್ಟೊಂದು ಫೇಮಸ್ ಮಾಡಿಬಿಟ್ಟು ನೆಲದಾಗ ಭಾರಿ ಖುಷಿಯಾಗಿ ಹೋಗ್ಬಿಡ್ತು. ಆ ಥರ ತುಂಬ ಮಾಡಿದೆ ನಾನು, ತುಂಬ ಒಳ್ಳೊಳ್ಳೆ ಎಂಟರ್ಟೈನ್ಮೆಂಟ್ ಮಾಡಿದ್ದೇನೆ. ಸೊ ಖುಷಿ ಆಗುತ್ತೆ ಮೇಡಮ್. ಈಗ ನಿನ್ನೆ ಒಂದು ಅವನ ಆಸೆ ಇತ್ತು, ವಿಶ್ ಏನು ಅಂತ ಬಿಗ್ ಬಾಸ್ ಕೇಳಿದಾಗ, ನಲ್ಲಿ ಮುರುಳೆ ಬೇಕು ನನಗೆ, ನಾನೊಬ್ಬನೇ ತಿನ್ನಬೇಕು, ಜೊತೆಗೆ 1 ಗಂಟೆ ಯಾವುದೇ ನಾಯಿ ಬೊಗಳಬಾರ್ದು ಅಂತ ಬೇರೆ ಹೇಳಿದೆ, ನಿದ್ದೆ ಮಾಡೋಕ್ಕೆ ಅವಕಾಶ ಸಿಗಬೇಕು ಅಂತ. ಸೊ ಈ ಆಸೆಗಳ ಬಗ್ಗೆ ಹೇಳೋದಾದರೆ ಮೇಡಮ್, ನಾನು ಆಸೆ ಕೇಳಿದ್ದೆ, ಉಂಡೆ ಕೋಳಿ ಕೇಳಿದ್ದೆ, ಬಿಗ್ ಬಾಸ್ ಕಳಿಸಿರ್ಲಿಲ್ಲ. ಇವ್ರಿಗೆ ಈಗ ನಲ್ಲಿ ಮುಳೆ ಕಳಿಸ್ಬಿಟ್ಟವ್ರೆ. ಸೊ ನನಗೆ ಉಂಡೆ ಕೋಳಿ ಕಳಿಸಿಲ್ಲ, ಇವ್ರಿಗೆ ನಲ್ಲಿ ಮುಳೆ ಕಳಿಸ್ಬಿಟ್ಟವ್ರಲ್ಲ ಅಂತ ಅನ್ಕೊಂಡು ನಾನು ಸಫರ್ ಪಡ್ತಿದ್ದೆ. ಯಾಕೆಂದರೆ ಆ ಮನೆಯಲ್ಲಿ ಬರೀ ಚಪಾತಿ ತಿಂದು ಏನಾದರೂ ಸ್ವಲ್ಪ ನಾನ್ ವೆಜ್ ಬಂದುಬಿಟ್ರೆ ಅದೇ ಸ್ವರ್ಗ. ಸೊ ಇನ್ನೇನು ಹೊರಗಿನ ಪ್ರಪಂಚದಲ್ಲಿ ಏನು ಬೇಡ, ಬರೀ ಸ್ವರ್ಗ ಅಂದರೆ ನಾನ್ ವೆಜ್ ಸಿಕ್ಬಿಟ್ರೆ ಸ್ವರ್ಗ ಅನ್ನಂಗೆ ಆಗೋಗ್ಬಿಡುತ್ತೆ. ಸೊ ಹಂಗಾಗಿ ಅದೊಂಥರ ಮಜಾ ಕೊಡ್ತು ಮೇಡಮ್. ಎಲ್ಲ ಏನೇನೋ ಕೇಳ್ತಾರೆ, ನಲ್ಲಿ ಮುಳೆ ಕೇಳಿದ್ದೆ ಒಂಥರ ಡಿಫ್ರೆಂಟು. ಓಕೆ ಸರ್, ಇವಾಗ ವರ್ತೂರ್ ಸಂತೋಷ್ ಅವರಿಗೆ ರಕ್ಷಿತಾ ಗೆಲ್ಲಬೇಕು ಅನ್ನೋದು ಆಸೆ ಅವ್ರು ವ್ಯಕ್ತಪಡಿಸಿದ್ರು, ಆ ಹೆಣ್ಮಗು ಗೆಲ್ಲಬೇಕು ಅಂತ. ಸೊ ನಿಮ್ಮ ಪ್ರಕಾರ?
ನನ್ನ ಪ್ರಕಾರ ಎಲ್ಲರೂ ಗೆಲ್ಲಬೇಕು. ಯಾಕೆಂದರೆ ಆಲ್ರೆಡಿ ಗೆದ್ದಾಗಿದೆ ಮೇಡಮ್. ಎಲ್ಲರೂ ಈಗ ಏನು ಟಾಪಲ್ಲಿದ್ದಾರೆ, ಎಲ್ಲರೂ ಗೆದ್ದಾಗಿದೆ. ಹಂಗಾಗಿ ಯಾರು ಗೆದ್ರೂ ಖುಷಿ. ಬಟ್ ನಾನು ಆವಾಗಲಿಂದನೇ ಹೇಳ್ತಿರೋದು ಅಷ್ಟೇ ನಿಮಗೆ. ಸೊ ಈಗ ಅಲ್ಲಿ ನನ್ನ ಗೆಳೆಯ ಇರೋದ್ರಿಂದ ನಾನು ಯಾರನ್ನೂ ಈಗ ಹೇಳೋಕ್ಕಾಗಲ್ಲ. ಈಗ ನಾನು ಗಿಲ್ಲಿನೇ ಹೇಳಬೇಕು. ಹಾಗಾಗಿ ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದಾಗಲಿ ಅಷ್ಟೇ. ಈಗ 10 ಲಕ್ಷ ಕೊಡ್ತೀನಿ ಅಂತ ವರ್ತೂ ಸಂತೋಷ್ ಅವರು ಹೇಳಿದರು. ಸೊ ನಿಮ್ಮ ಇದ್ರ ಬಗ್ಗೆ ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದಾರಾ, ಏನಾದರೂ ಹೇಳಿದಾರಾ ಅಂತ? ನಿಜವಾಗ್ಲೂ ಡಿಸ್ಕಷನ್ ಮಾಡಿದ್ದಾರೆ. ಹೆಂಗಣ್ಣ ಅಂತ ಅಂದೆ, 10 ಲಕ್ಷ ಕೊಡ್ಬೇಕಣ್ಣ, ಈ ಸರ್ ರನ್ನರಪ್ಪಾಗಿ ಕೊಟ್ಬಿಡ್ತೀನಿ ಅಂತ ಹೇಳ್ತಾಯಿದ್ರು. ಅದಕ್ಕೊಂದು ಷರತ್ತು ಇಕ್ಕವ್ರೆ, 10 ಲಕ್ಷ ಕೊಡ್ತಾರಂತೆ. ಅವ್ರ ಓರಿಗಳನ್ನ ಅಲ್ಲಿ ಬಿಗ್ ಬಾಸ್ಗೆ ಸ್ಟೇಜ್ ಹತ್ರ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ದಾರೆ. ಸೊ ಅದು ಎಷ್ಟರ ಮಟ್ಟಿಗೆ ಅಲ್ಲಿ ರೂಲ್ಸ್ಗಳು ಇವ್ರ ರೂಲ್ಸ್ಗಳು ಎಷ್ಟರ ಮಟ್ಟಿಗೆ ಹೊಂದಾಣಿಕೆ ಆಗುತ್ತೆ ಅನ್ನೋದು ನೋಡಬೇಕು. 100% ಕೊಡ್ತಾರೆ ಒಟ್ಟು. ಸರ್, ಈಗ ಬಿಗ್ ಬಾಸ್ ಅಂತ ಅಂದಮೇಲೆ ನೀವು ಕಲ್ತಂಥ ಪಾಠ ಅಥವಾ ಬಿಗ್ ಬಾಸ್ಗೆ ಹೋಗಿ ಬಂದವರು ಕಲಿಯುವಂಥ ಲೆಸನ್ ಏನು ಅಂತ? ಅಲ್ಲಿಂದ ಬಿಗ್ ಬಾಸಿಂದ ಬಂದ ಮೇಲೆ ಯಾವುದೇ ಒಂದು ಸಣ್ಣ ಅವಕಾಶಗಳಾದ್ರೂ ಮಿಸ್ ಮಾಡಬಾರ್ದು, ಯುಟಿಲೈಸ್ ಮಾಡ್ಕೊಬೇಕು. ನನಗೆ ದೊಡ್ಡದಾಗೆ ಬರಬೇಕು, ಚಿಕ್ಕದಾಗೆ ಬರಬೇಕು ಅಂತ ಹೋದರೆ ಖಾಲಿ ಉಳ್ಕೊಂಬಿಡ್ತಾರೆ. ಸೊ ಎನಿ ಟೈಮ್ ಬ್ಯುಸಿಯಾಗಿರ್ಬೇಕು. ಅಂದರೆ ಯಾವ ಅವಕಾಶಗಳು ನಮ್ಮನ್ನು ಹರಸಿ ಬರುತ್ತೋ ಅದ್ರ ಮುಖಾಂತರನೇ ಹೋಗಬೇಕು. ಅದು ಬಂದಿಲ್ಲ ಇದು ಬಂದಿಲ್ಲ ಅಂತ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಅಲ್ಲಿಂದ ಕಲ್ತಿದ್ದೇನು ಅಂತ ಅಂದರೆ ಅಹಂಕಾರ ಪಡಬಾರ್ದು. ಪ್ರಪಂಚ ಇಷ್ಟೇ, ನಾವು ಕೆಲಸ ಮಾಡಿದ್ರಷ್ಟೇ ಫುಡ್ ಬರೋದು. ಈ ಥರ ಎಲ್ಲ ಒಂದಷ್ಟು ಫಿಲಾಸಫಿ ಅದರೊಳಗಿದೆ. ಬಿಗ್ ಬಾಸ್ ಅನ್ನೋದೊಂದು ದೊಡ್ಡ ಯೂನಿವರ್ಸಿಟಿ ಮೇಡಮ್. ಅಲ್ಲಿ ತುಂಬ ಜನ ಕಲಿಯೋದಿರುತ್ತೆ. ಯೂನಿವರ್ಸಿಟಿ ಒಳಗೆ ನಾವೇನೋ ಒಂದಿಷ್ಟು ಕಲ್ತ್ಕೊಂಡ್ಬಂದಿದ್ವಿ, ಅಷ್ಟರಲ್ಲೇ ಜೀವನ ಮಾಡ್ತಾಯಿದ್ದೀನಿ ಮೇಡಮ್. ಓಕೆ ಸರ್, ನಿಮ್ಮ ಸೀಸನು ಅಥವಾ ಈ ಸೀಸನ್ ಈ ಸಲದ ಸೀಸನ್ ನಿಮಗೆ ಯಾವುದು ಬೆಸ್ಟ್ ಅನಿಸುತ್ತೆ ಸರ್? ಯಾವಾಗಲೂ ನಮ್ಮ ಸೀಸನ್ನೇ ಬೆಸ್ಟ್ ಅನಿಸುತ್ತೆ. ಯಾಕೆಂದರೆ ನಮ್ಮ ಸೀಸನ್ ಅದೊಂಥರ ಹೇಳೋಕ್ಕಾಗಲ್ಲ, ಮೈಂಡ್ ಬ್ಲೋಯಿಂಗ್ ಸೀಸನ್ ಅದು ಎಕ್ಸ್ಟ್ರಾರ್ಡಿನರಿ ಸೀಸನ್ ಅದು. ಸೊ ಅಲ್ಲಿಂದನೇ ಇದೆಲ್ಲ ಎತ್ಕೊಂಡಿದೆ. ಯಾಕೆಂದರೆ ಫಸ್ಟು ಅಣ್ಣ ತಮ್ಮ ಚಿಕ್ಕ ತಮ್ಮ ಆ ಥರ ಎಲ್ಲರೂ ಒಂದೇ ಮನೆಯವರೇ. ಸೊ ಹಂಗೆ ಸ್ಟೆಪ್ ಆ್ಯಂಡ್ ಸ್ಟೆಪ್ ಅಂತ. ಸರ್, ಕೊನೆಯದಾಗಿ ಚಪ್ಪಾಳೆ ಅಂತ, ಕಿಚ್ಚನ ಚಪ್ಪಾಳೆ ಅಂತ ಬಂದರೆ ಈ ಸಲ ಧ್ರುವಂತಿಗೆ ಸೀಸನ್ ಚಪ್ಪಾಳೆ ಕೊಟ್ಟಿರೋ ವಿಚಾರವಾಗಿ ಸಾಕಷ್ಟು ಮಾತುಗಳು ಓಡಾಡ್ತಾ ಇದೆ, ಸರಿ ಇಲ್ಲ ಅನ್ನುವಂಥ ಮಾತು. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್? ಮೇಡಮ್, ನಾನು ನಮ್ಮ ಕಿಚ್ಚ ಸರ್, ನಮ್ಮ ಕಿಚ್ಚ ಸುದೀಪ್ ಅಣ್ಣ ಅವ್ರು ಕೊಟ್ಟಿರೋ ಡಿಸಿಷನ್ ಬಗ್ಗೆ ನಾನು ಚರ್ಚೆ ಮಾಡೋಷ್ಟು ದೊಡ್ಡನಲ್ಲ. ಆಮೇಲೆ ಚಪ್ಪಾಳೆಗಳ ಬಗ್ಗೆ ಚರ್ಚೆ ಮಾಡಬಾರ್ದು. ಯಾಕೆಂದರೆ ಅದು ಅಣ್ಣನ ಒಂದು ಅಣ್ಣನಿಂದ ಬರ್ತಕ್ಕಂಥ ಒಂದು ದೊಡ್ಡ ಆಫರ್. ಮತ್ತು ಬಿಗ್ ಬಾಸಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಒಂದು ದೊಡ್ಡ ಬಹುಮಾನ. ಅದು ಚಪ್ಪಾಳೆನೇ ದೊಡ್ಡ ಬಹುಮಾನ. ಅದ್ರ ಬಗ್ಗೆ ನಾವು ಚರ್ಚೆ ಮಾಡಬಾರ್ದು, ಅವ್ರಿಗೆ ಬಿಟ್ಬಿಡ್ಬೇಕು ಮೇಡಮ್. ಓಕೆ ಸರ್, ಕೊನೆಯದಾಗಿ ಈಗ ಈ ಸಿನಿಮಾ ವಿಚಾರ ಮಾತಾಡೋದಾದರೆ ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಏನಾದರೂ ಇದೆಯಾ ಅಥವಾ ನೀವು ಏನು ಕ್ಯಾರೆಕ್ಟರ್ ಲೀಡ್ ಮಾಡಿದ್ದೀರಿ? ಮೇಡಮ್, ಇದರಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದ್ದೀನಿ. ಹೀರೋಗೆ ಅನ್ಎಕ್ಸ್ಪೆಕ್ಟೆಡಾಗಿ ಸಿಗೋಂಥ ಒಂದು ಪಾತ್ರ ತುಂಬ ಅದ್ಭುತವಾಗಿದೆ. ಆಮೇಲೆ ಇಡೀ ಸಿನಿಮಾ ಡೈರೆಕ್ಟರು ನಮ್ಮ ರಾಜೇಶ್ ಅಣ್ಣ ಹೆಂಗೆ ತೊಗೊಂಡೋಗಿದ್ದಾರೆ ಅಂದರೆ ತುಂಬ ಅದ್ಭುತವಾಗಿ ತೊಗೊಂಡೋಗಿದ್ದಾರೆ. ನಾನು ಈ ಸಿನಿಮಾನ ಎಡಿಟಿಂಗ್ ಟೇಬಲ್ಗೆ ಕರ್ಕೊಂಡೋಗಿ ತೋರಿಸಿದ್ದಾರೆ. ತುಂಬ ಅಚ್ಚುಕಟ್ಟಾಗಿ ಬಂದಿದೆ. ಸುಖೀ ಭವ ಸಿನಿಮಾ ನೋಡಿ ಬಂದ ಆಡಿಯನ್ಸ್ಗೆ ಏನನ್ನಿಸ್ತು ಅಂದರೆ ಸುಖೀ ಭವ ಅಂತ ಅನಿಸುತ್ತೆ. 100% ಆ ಫೀಲ್ ಅಂತೂ ಸಿನಿಮಾ ಕೊಡುತ್ತೆ ಮೇಡಮ್. ಓಕೆ, ಈಗ ಸದ್ಯಕ್ಕೆ ಮ್ಯೂಸಿಕನ್ನು ನೋಡಿದರೆ ತುಂಬ ಚೆನ್ನಾಗಿ ಹಾಡುಗಳನ್ನು ಮಾಡಿದ್ದಾರೆ. ನಿಮಗೆ ಹೆಂಗೆ ಅನಿಸ್ತು ಪರ್ಸ್ನಲಿ ಹಾಡುಗಳು ಕೇಳಿ? ನನಗೆ ಹಾಡುಗಳು ತುಂಬ ಚೆನ್ನಾಗಿ ಅನಿಸ್ತು. ಬೇಡ ಮಚ್ಚ ಬೇಡ ಈ ಹುಡುಗಿರ್ ಸಾಹಸ ಅದಂತೂ ಎಕ್ಸ್ಟ್ರಾರ್ಡಿನರಿ ಆಗಿದೆ ಸಾಂಗು. ಅದರಲ್ಲಿ ಒಂದೆರಡು ಸ್ಟೆಪ್ ಕೂಡ ಹಾಕ್ಸಿದ್ದಾರೆ, ಸಖತ್ತಾಗಿದೆ ಮೇಡಮ್ ಅದು. ಓಕೆ ಸರ್, ಈಗ ನೀವು ಪ್ರಾಜೆಕ್ಟ್ಗಳನ್ನು ಯಾವ ಥರ ಎತ್ಕೊತಿದ್ದೀರಾ ಸರ್? ಅಂದರೆ ಸಿನಿಮಾ ಪ್ರಾಜೆಕ್ಟ್ಗಳು ಯಾವ ಥರ ಬರ್ತಾ ಇದೆ? ಈಗ ಬರ್ತಾ ಇದೆ ಮೇಡಮ್. ಈಗ ಜಮದಗ್ನಿ ಅಂತ ಒಂದು ಮುಗಿಸಿದ್ದೀನಿ. ಈಗ ಇನ್ನೊಂದು ಪಿಕ್ಚರು ಸೆಟ್ಟೇ ಇರ್ತಾ ಇದೆ. ಇವಾಗ ಒಂದು ವೆಬ್ ಸೀರೀಸ್ ಮಾಡ್ತಾಯಿದ್ದೀನಿ, G5 ವೆಬ್ ಸೀರೀಸು. ಆಮೇಲೆ ಈಗಿದು ರಿಲೀಸ್ ರೆಡಿ ಇದೆ. ಮತ್ತು ಚೀತು ಸಂಘ ರಿಲೀಸ್ ರೆಡಿ ಇದೆ. ಸೊ ಸಿನಿಮಾ ಒಂದು ಅವರೇಜಾಗಿ ಹೋಗ್ತಾ ಇದೆ. ಬಟ್ ಬ್ಯುಸಿ ಇರೋದು ಯಾವುದು ಅಂದರೆ ಟೆಲಿವಿಷನಲ್ಲಿ ಜಾಸ್ತಿ. ಈ ಗಿಚ್ಚಿ ಗಿಲಿ ಜೂನಿಯರ್ಸ್ ಬರ್ತಾಯಿದೆ, ಅದರಲ್ಲಿ ಬ್ಯುಸಿ ಆಗ್ತೀವಿ. ಸೊ ಅದಾದಮೇಲೆ ನೆಕ್ಸ್ಟ್ ಇನ್ನೂ ಶೋ ಬರುತ್ತೆ. ಸೊ ಹಾಗೆ ಆಮೇಲೆ ಇನ್ನೂ ಜಾಸ್ತಿ ಬ್ಯುಸಿ ಅಂದರೆ ಪಬ್ಲಿಕ್ ಪ್ರೋಗ್ರಾಮ್ಸು ಮೇಡಮ್. ಓಕೆ ಜನ ಸರ್, ಒಳ್ಳೇದಾಗಲಿ ಸರ್. ಆದಷ್ಟು ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳು ಸಿಗುವಂತ. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಿಷ್ಟು ತುಕಾಲಿ ಸಂತೋಷ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ ಪವರ್, ಟಿವಿ ಬೆಂಗಳೂರು.